ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಬ್ಬು ಸ್ಪಾಟ್ ಟು ಫೈಂಡ್ ಸೀರೀಸ್. ಇವತ್ತು ನಾವು IPO ಬಗ್ಗೆ ಮಾತಾಡೋಣ. IPO ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಅಂದರೆ ಫಾರ್ ದಿ ಫಸ್ಟ್ ಟೈಮ್ ಆ ಕಂಪ್ನಿ ಶೇರ್ಸು ಪಬ್ಲಿಕ್ಕಿಗೆ ಸಿಗ್ತಾ ಇದೆ ಅಂತ. ಅದು ಮುಂಚೆ ಅದು ಎಲ್ಲೂ ಪಬ್ಲಿಕ್ ಹತ್ರ ಇರಲಿಲ್ಲ. ಈ ಕಂಪ್ನೀಸ್ ಪಬ್ಲಿಕ್ಕಿಗೆ ಏನಕ್ಕೆ ಬರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಸಲ. ಈಗ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಯಾವುದೋ ಒಂದು ಕಂಪ್ನಿ ಇದೆ. ಆ ಕಂಪ್ನಿ ಓನರ್ ಏನು ಮಾಡ್ತಾರೆ, he has grown that company by taking funds from his friends ಅಥವಾ ಬೇರೆ ಇನ್ವೆಸ್ಟರ್ಸ್ ಅಂದರೆ ಇಟ್ ಕುಡ್ ಬಿ ಏಂಜಲ್ ಇನ್ವೆಸ್ಟರ್ ಆರ್ ವೆಂಚರ್ ಕ್ಯಾಪಿಟಲಿಸ್ಟ್ ಆರ್ ಲೋನ್ಸ್ ಫ್ರಮ್ ಬ್ಯಾಂಕ್ಸ್ ತೊಗೊಂಡು ಕಂಪ್ನಿನ ಗ್ರೋ ಮಾಡ್ತಾರೆ. ಇವತ್ತು ಗ್ರೋ ಮಾಡಿದಾಗ ಅವರು ಇವತ್ತು ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಬಂದು 1000 crores ಅಂತ ಅಂದ್ಕೊಳ್ಳಿ. 1000 crores ಮಾರ್ಕೆಟ್ ಕ್ಯಾಪ್ ಅಂದರೆ ಯಾರಾದರೂ ಆ ಕಂಪ್ನಿನ ತೊಗೊಬೇಕು ಅಂದಾಗ 1000 crores ಕೊಡಬೇಕು ಅಂತ. ಈಗ ಈ IPOನಲ್ಲಿ ಅವ್ರಿಗೆ ಲೆಟ್ಸ್ ಅಸ್ಯೂಮ್ ದ್ಯಾಟ್ ದೇ ವಾಂಟ್ ಟು ಗೆಟ್ ಅನದರ್ 200 crores ಅಂತ ಅಂದ್ಕೊಳ್ಳಿ. 200 crores ಬೇಕು ಬಿಕಾಸ್ ಆಫ್ ಕ್ಯಾಪಿಟಲ್ ಎಕ್ಸ್ಪ್ಯಾನ್ಷನ್ ಇರ್ಬೋದು, ಅಥವಾ ಸಮ್ಟೈಮ್ಸ್ ಯಾರು ಏಂಜಲ್ ಇನ್ವೆಸ್ಟರ್ ಇರ್ತಾರೆ ಅವರು ದೇ ಮೇ ಬಿ ಲುಕಿಂಗ್ ಅಟ್ ಎಕ್ಸಿಟ್. ಅಂದರೆ ದೇ ವಿಲ್ ಸೇ ದಟ್ ಓಕೆ ವಿ ವಾಂಟ್ ಟು ಮೂವ್ ಔಟ್ ಆಫ್ ದಿಸ್ ಕಂಪನಿ ಅಂತ, ಬಟ್ ಸಂಬಡಿ ಹ್ಯಾಸ್ ಟು ಬೈ ದಿ ಶೇರ್ಸ್ ಅಲ್ಲ, ಅದೊಂದಿರ್ಬೋದು. ಇಲ್ಲಾಂದರೆ ಎಕ್ಸಿಸ್ಟಿಂಗ್ ಡೆಟ್ಸ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಕಂಪ್ನೀಸ್ ಏನು ಮಾಡುತ್ತೆ, ಕಂಪ್ನೀಸ್ IPO ರಿಲೀಸ್ ಮಾಡುತ್ತೆ. IPO ಅಂದರೆ ಗೋಯಿಂಗ್ ಪಬ್ಲಿಕ್ ಅಂತಂದರೆ ಪಬ್ಲಿಕ್ಕಿಂದ ನಾವು ಫಂಡ್ಸ್ ತೊಗೊತೀವಿ ಅಂದರೆ ನಾವು ಅವ್ರನ್ನ ವಿ ವಿಲ್ ಮೇಕ್ ದಮ್ ಆ್ಯಸ್ ಶೇರ್ ಹೋಲ್ಡರ್ಸ್ ಅಂತ. ಈ ಪಬ್ಲಿಕ್ ಬಂದಾಗ ಕಂಪ್ನಿಗೆ ಏನು ಅಡ್ವಾಂಟೇಜ್ ಅಂದರೆ, ಒಂದು ಫಂಡ್ ರೈಸಿಂಗ್ ಅಂದರೆ ಫ್ರಮ್ ದಿ ಪ್ರೈಮರಿ ಮಾರ್ಕೆಟ್. ಇದು ಪಬ್ಲಿಕ್ಕಿಂದ ಬರೋ ದುಡ್ಡಿಂದ ನಾವು ವಿ ಹ್ಯಾವ್ ಸೀನ್ ದೇ ಕ್ಯಾನ್ ಐದರ್ ಗಿವ್ ಎಕ್ಸಿಟ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆರ್ ದೇ ಕ್ಯಾನ್ ಕ್ಲಿಯರ್ ಡೆಟ್ ಆರ್ ಪ್ರಾಬ್ಲಿ ಯೂಸ್ ದಟ್ ಮನಿ ಫಾರ್ ಫ್ಯೂಚರ್ ಎಕ್ಸ್ಪ್ಯಾನ್ಷನ್. ಈ ಮೂರು ಚಾನ್ಸಸ್ ಇರುತ್ತೆ. ಪಬ್ಲಿಕ್ಗೇನು ಇದು ಬಿಟ್ಟು ಕಂಪ್ನಿಗೆ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಅವೇರ್ನೆಸ್ ಆಫ್ ದಿ ಪ್ರಾಡಕ್ಟ್ಸ್, ಅಬೌಟ್ ದಿ ಕಂಪ್ನಿ ಪ್ಲ್ಯಾನ್ಸ್ ಏನು, ಇದರಿಂದ ರೀಚಬಿಲಿಟಿ ಟು ದಿ ಪಬ್ಲಿಕ್ ಈಸ್ ಈಸಿಯರ್. ಅಂದರೆ ಇದು ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ IPO ಹೋಗೋದಾಗ ನೀವು ನೋಡ್ಬೋದು ಭಾಳ ಕಂಪ್ನೀಸು ಪೇಪರಲ್ಲಿ TV ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಇರ್ತಾರೆ, ವಿ ಆರ್ ಗೋಯಿಂಗ್ ಪಬ್ಲಿಕ್ ಅಂತ. ಇದರಿಂದ ಒಂದು ಅಡ್ವರ್ಟೈಸ್ಮೆಂಟ್ ಮತ್ತು ಅವ್ರ ಪ್ರಾಡಕ್ಟ್ ಸೇಲ್ಸು ಹಾಗೆ ಆಗುತ್ತೆ. ಆದರೆ ಇದೇ ಪಬ್ಲಿಕ್ಗೆ ಏನು ಅಡ್ವಾಂಟೇಜ್ ಅಂತಂದರೆ, ಪಬ್ಲಿಕ್ ಫಾರ್ ದಿ ಫಸ್ಟ್ ಟೈಮ್ ದೇ ಆರ್ ಬೈಯಿಂಗ್ ಶೇರ್ಸ್ ಫ್ರಮ್ ಕಂಪನಿ ಡೈರೆಕ್ಟ್ಲಿ. ಅಂದರೆ ನಾವು ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ನಾವು ಶೇರ್ನ ನಾವು ಬೇರೆ ಕಡೆ ತೊಗೊಂಡಾಗ ನಾವು ಬೇರೆಯವ್ರು ಯಾರ ಹತ್ರನೂ ತೊಗೊತಾ ಇರ್ತೀವಿ, ಓವರ್ ಇಸ್ ದಿ ಶೇರ್ ಹೋಲ್ಡರ್. ಬಟ್ IPOನಲ್ಲಿ ತೊಗೊಂಡಾಗ ನಾವು ಕಂಪ್ನಿಯಿಂದ ಡೈರೆಕ್ಟಾಗಿ ನಾವು ಶೇರ್ಸ್ನ ತೊಗೊತಾ ಇರ್ತೀವಿ. ಆದ್ದರಿಂದ ಪಬ್ಲಿಕ್ಕಿಗೂ ಅಟ್ ಎ ಲೋವರ್ ಕಾಸ್ಟ್ ಸಿಗುತ್ತೆ, ಅಂದರೆ ಇನಿಷಿಯಲ್ ಬೇಸಲ್ಲೇ ಸಿಗುತ್ತೆ. ಅದ್ರ ಜೊತೆಗೆ ಪಬ್ಲಿಕ್ಗೆ ಇನ್ನೊಂದೇನು ಅಂತಂದರೆ, ವೆನ್ ದ ಕಂಪ್ನಿ ಈಸ್ ಇನ್ ದಿ ಗ್ರೋತ್ ಟ್ರೆಜೆಕ್ಟರಿ, ಅಂದರೆ ಇನ್ನೂ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಗ್ರೋನ್, ಇನ್ನೂ ಇನಿಷಿಯಲ್ ಫೇಸಲ್ಲೇ ಶೇರ್ ಹೋಲ್ಡರ್ ಆಗೋ ಆಪರ್ಚುನಿಟಿ ಸಿಗುತ್ತೆ. ಇದ್ರ ಜೊತೆಗೆ ಪಬ್ಲಿಕ್ಗೆ ಇನ್ನೊಂದೇನು ಅಡ್ವಾಂಟೇಜ್ ಅಂತಂದರೆ, ಫ್ಯೂಚರ್ ಪ್ಲ್ಯಾನ್ಸ್ ಆಫ್ ದಿ ಕಂಪನಿಯಲ್ಲಿ ಪಬ್ಲಿಕ್ ಆಲ್ಸೋ ಕ್ಯಾನ್ ಪಾರ್ಟಿಸಿಪೇಟ್. ಬಟ್ ಇಲ್ಲ ಹಾಗೆ ರಿಸ್ಕ್ ಕೂಡ ಇರುತ್ತೆ. ಯಾಕೆಂದರೆ ಈ ಕಂಪನಿ ಮುಂದಕ್ಕೆ ಬೆಳೆಯಲ್ವಾ, ಅಥವಾ ಮುಂದಕ್ಕೆ ಹೇಗಿರುತ್ತೆ, ಅವ್ರ ಗವರ್ನೆನ್ಸ್ ಏನು, ಅಥವಾ ಅವ್ರ ಪ್ಲ್ಯಾನ್ ಏನು ಅನ್ನೋದು ಪಬ್ಲಿಕ್ಕಿಗೂ ಗೊತ್ತಿರಲ್ಲ. ಯಾಕೆ ಅಂತಂದರೆ ಇಟ್ಸ್ ಆಲ್ ಅಬೌಟ್ ಇಟ್ಸ್ ಎ ನ್ಯೂ ಕಂಪನಿ ಅಲ್ಲ. ನ್ಯೂ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದಾಗ ನೋಬಡಿ ವುಡ್ ನೋ. ಬಟ್ ಇದು ಆ ರಿಸ್ಕ್ ತೊಗೊಳೋದ್ರಿಂದ ದೆರ್ ಈಸ್ ಆಲ್ವೇಸ್ ಎ ಪಾಸಿಬಿಲಿಟಿ, ಸಮ್ಟೈಮ್ಸ್ ಇಟ್ ವರ್ಕ್, ಸಮ್ಟೈಮ್ಸ್ ಇಟ್ ಮೇ ನಾಟ್. ಬಟ್ ಆದರೆ ಇನಿಷಿಯಲ್ ಪಾರ್ಟಿಸಿಪೇಷನ್ನಿಂದ ಎಲ್ಲ ಕಂಪ್ನೀಸೂ, ಬಿ ಇಟ್ ಇನ್ಫೋಸಿಸ್, ಬಿ ಇಟ್ ರಿಲಯನ್ಸ್, ಆರ್ ಬಿ ಇಟ್ TCS, ಎಲ್ಲ ಕಂಪ್ನಿನೂ IPO ಇಂದಲೇ ಸ್ಟಾರ್ಟ್ ಆಗಿರೋದು ಆ್ಯಂಡ್ ದೇ ಹ್ಯಾವ್ ಗ್ರೋನ್ ಸಿಗ್ನಿಫಿಕೆಂಟ್ಲಿ. ಈ ಥರ ಕೆಲವು IPOಸಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಪಬ್ಲಿಕ್ಕಿಗೂ ತುಂಬ ಅಡ್ವಾಂಟೇಜ್ ಇರುತ್ತೆ. ಬಟ್ ಇಲ್ಲಿ ಪಬ್ಲಿಕ್ಕಿಗೆ ಹೇಗೆ ಬರುತ್ತೆ ಅಂತಂದರೆ, ಯಾವಾಗ ಈ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ, ಅಂದರೆ ಶೇರ್ಸು ಏನು ಅವರೊಂದು ರೇಟ್ ಫಿಕ್ಸ್ ಮಾಡಿ ಅದು ಓವರ್ ಸಬ್ಸ್ಕ್ರೈಬ್ ಆದಾಗ ಒಂದಷ್ಟು ಪಬ್ಲಿಕ್ಕಿಗೂ ಸಿಗುತ್ತೆ. ಅಂದರೆ ಇವಾಗ ನೀವು 100 shares ಅಪ್ಲೈ ಮಾಡಿದ್ರೆ ನಾಟ್ ನೆಸೆಸರಿಲಿ ಯು ವಿಲ್ ಗೆಟ್ 100, ಯು ಮೈ ಗೆಟ್ ಅಬೌಟ್ 15 shares ಆರ್ 20 shares ಸಿಗ್ಬೋದು. ಆ ಥರ ಇದು ಅಲಾಟ್ಮೆಂಟ್ ಇನ್ ಲಾಟ್ಸ್ ಹೋಗೋದ್ರಿಂದ ನಮಗೆ ಇಫ್ ಯು ಆರ್ ಲಕ್ಕಿ ವಿ ವಿಲ್ ಗೆಟ್ ಇಟ್. ದಟ್ ಈಸ್ ವಾಟ್ ದಿ ಡಿಸಡ್ವಾಂಟೇಜ್ ವಿತ್ IPO. ಬಿಕಾಸ್ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ತೊಗೊಳೋದಕ್ಕೂ ಆಗೋದಿಲ್ಲ. ಆದ್ದರಿಂದ IPOನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್, ಬಟ್ ಫಾರ್ ಎ good company. Okay, thank you so much. Thanks for watching.